Greetings in the name of Jesus Christ our Lord. For our meditation, may I read to you from St. Paul's letter to Romans chapter 12, verses 4 and 5. For as in one body we have many members, and the members do not all have the same function, so we, though many, are one body in Christ, and individually members of one another. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4-5 ವಚನಗಳು. ಯಾಕಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ ಎಂಬುದೇ. ಇಂಟರ್ಡಿಪೆಂಡೆನ್ಸ್ ಆಫ್ ಕ್ರಿಶ್ಚಿಯನ್ಸ್, ಕ್ರೈಸ್ತರ ಪರಸ್ಪರ ಅವಲಂಬನೆ. ದಿಸ್ ಈಸ್ ದ ಸಬ್ಜೆಕ್ಟ್. ಡೈವರ್ಸಿಟಿ ಆ್ಯಂಡ್ ನಾಟ್ ಯೂನಿಫಾರ್ಮಿಟಿ ಈಸ್ ದ ಮಾರ್ಕ್ ಆಫ್ ಗಾಡ್ಸ್ ಮೆಥಡ್ ಆಫ್ ವರ್ಕಿಂಗ್ in the church, particularly diversity and not uniformity. ಏಕರೂಪತೆ ಅಥವಾ ಏಕಪಾತ್ರತೆಯಲ್ಲ, ಬದಲಾಗಿ ವಿವಿಧತೆ, ವೈವಿಧ್ಯತೆ, ಅನೇಕತೆ ಎಂಬುದೇ ದೇವರ ವಿಧಾನಗಳು ಸಭೆಯಲ್ಲಿ, ಸಮಾಜದಲ್ಲಿ ಕೆಲಸ ಮಾಡುವಂಥದ್ದು. ದಿಸ್ ಇಸ್ ನಾಟ್ ಓನ್ಲಿ ಕಾಮನ್ ಇನ್ ದ ಚರ್ಚ್, ಬಟ್ ವಿ ಫೈಂಡ್ ಇಟ್ ಇನ್ ದಿ ನೇಚರ್, ಇನ್ ದ ಯೂನಿವರ್ಸ್, ಇನ್ ದ ವರ್ಲ್ಡ್. ಇದನ್ನು ನಾವು ಕೇವಲ ಪ್ರಕೃತಿಯಲ್ಲಿ ಮಾತ್ರ ನೋಡುವುದಲ್ಲ. ಪ್ರಕೃತಿ ಅಂದರೆ ಪ್ರಪಂಚ, ಇರುವಂಥ ಸೂರ್ಯ, ಚಂದ್ರ, ನಕ್ಷತ್ರಗಳು, ಕಾಲಗಳು, ಗಾಳಿ, ಮಳೆ, ಇವೆಲ್ಲ ಪರಸ್ಪರ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ತವೆ, ಬೇರೆ ಬೇರೆ ಅವುಗಳಾಗಿದ್ದರೂ ಸಹ. ಆಲ್ ದೀಸ್ ಎಲಿಮೆಂಟ್ಸ್ ದಟ್ ವಿ ಫೈಂಡ್, ದೇ ಆರ್ ಸೋ ಡಿಫರೆಂಟ್ ಬಟ್ ವರ್ಕ್ ಇನ್ ನಾಟ್ ಇನ್ ಯೂನಿಫಾರ್ಮಿಟಿ ಬಟ್ ಇನ್ ಡೈವರ್ಸಿಟಿ ಫಾರ್ ಒನ್ ಪರ್ಟಿಕ್ಯುಲರ್ ಪರ್ಪಸ್. ವಿ ಆರ್ ಆಲ್ಸೋ ವೆರಿ ಡಿಫರೆಂಟ್. ಪೀಪಲ್ ಇನ್ ದ ಚರ್ಚ್ ಆರ್ ವೆರಿ ಡಿಫರೆಂಟ್. ವಿ ಕಮ್ ಫ್ರಮ್ ಡಿಫರೆಂಟ್ parentage. We come from different environment. We speak different languages. Our temperament is different. Our capacity is different. Our output, our mindset, everything, each one is different from the others. In addition to that, we also have a commonality, and that's our spiritual nature. We all belong to Christ. We all belong to one body. We all have certain spiritual gifts too. ನಮ್ಮ ಸಭೆಗಳಲ್ಲಿರುವ ಅನೇಕರು, ನಾವೆಲ್ಲರೂ ಪ್ರತಿಯೊಬ್ಬರು ವಿವಿಧವಾದ ಮನೆತನಗಳಿಂದ ಬಂದವರು, ವಿವಿಧವಾದ ಹಿನ್ನೆಲೆಯಿಂದ ಬಂದವರು, ವಿವಿಧ ಸ್ಥಳಗಳಿಂದ ಬಂದವರು, ವಿವಿಧ ಭಾಷೆ, ಕುಲ, ವಾತಾವರಣದಿಂದ ಬಂದವರು. ಆದರೂ ನಾವೆಲ್ಲರೂ ಒಂದು ದೇಹಕ್ಕೆ ಸೇರಿದ್ದೇವೆ. ಅಲ್ಲಿಯೇ ಇರತಕ್ಕಂಥ ಒಮ್ಮತೆ. ಅಷ್ಟು ಮಾತ್ರ ಅಲ್ಲ, ನಮಗೆಲ್ಲ ಒಂದು ಆತ್ಮಿಕ ವರ ಇದೆ. ಆತ್ಮಿಕತೆಯಲ್ಲಿ ನಾವು ಒಂದಾಗಿದ್ದೇವೆ ಎಂಬುದನ್ನು ಮರೆಯಬಾರದು. ಪ್ರಿಸೈಸ್ಲಿ ಬಿಕಾಸ್ ಆಫ್ ದಿಸ್ ಡೈವರ್ಸಿಟಿ, ಆಲ್ ಕ್ಯಾನ್ ಕೋಆಪರೇಟ್ ಫಾರ್ ದ ಗುಡ್ ಆಫ್ ದ ಚರ್ಚ್. ಡೈವರ್ಸಿಟಿ is essential and it is there. We can't help it. But we have to cooperate and work with one another. For this reason, any service rendered to God in the church, we must remember primarily it is rendered to God. Any service at any level by whichever person is important, and if it is faithfully done, it will build up the whole church and the body of Jesus Christ. ಈ ವೈವಿಧ್ಯತೆ, ಬೇರೆ ಬೇರೆ ಗುಣಲಕ್ಷಣಗಳಿರುವುದೇ
ಮತ್ತು ಇವೆಲ್ಲರ ಸಹಕಾರದಿಂದಲೇ ಸಭೆಯಲ್ಲಿ ಒಳ್ಳೆಯ ಸೇವೆ ದೇವರ ಮಹಿಮೆಗಾಗಿ ಮಹತ್ತಾಗಿ ಆಗುವಂಥದ್ದು ಮತ್ತು ಫಲದಾಯಕ ಮಾಡುವಂಥದ್ದು ಪ್ರತಿಯೊಬ್ಬರ ಸೇವೆ. ಯಾವುದೇ ಸೇವೆ ಮಾಡಲಿ, ಸಭೆಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ನಾವು ಬೇರೆ ಬೇರೆ ಸೇವೆಗಳನ್ನು ಮಾಡ್ತೇವೆ. ಎಲ್ಲವೂ ಒಂದಕ್ಕೊಂದು ಪರಸ್ಪರ ಸಂಬಂಧತೆ ಇರುವುದರಿಂದಲೇ ಫಲದಾಯಕ ಆಗುವಂಥದ್ದು. There is an analogy of parallelism that Paul is using here. What is that parallelism? It's the parallelism between the body, the physical body of the believer, and the body which is spiritual, the body of Jesus Christ. The body is Jesus Christ himself. The head of the body is Jesus. Members of the body we will look at. ಇಲ್ಲೊಂದು ಸಮಾನಾಂತರ ಸಾದೃಶ್ಯವಿದೆ. ಯಾವುದು? ಒಂದು ಹೋಲಿಕೆ. ಯಾವುದು ಹೋಲಿಕೆ? ನಮ್ಮ ಪ್ರಾಕೃತ ಭೌತಿಕ ದೇಹಕ್ಕೂ ಆತ್ಮಿಕ ದೇಹವಾದಂಥ ಯೇಸು ಕ್ರಿಸ್ತನ ದೇಹಕ್ಕೂ, ಶಿರಸ್ಸಾಗಿರುವ ಯೇಸು ಕ್ರಿಸ್ತನ ದೇಹಕ್ಕೆ ನಮಗೆ ಹೇಗೆ ಸಂಬಂಧತೆ ಇದೆ ಎಂಬುದಾಗಿ ಇಲ್ಲಿ ಒಂದು ಹೋಲಿಕೆ ಮಾಡಿದ್ದಾನೆ. ಒಂದು ಸಮಾನಾಂತರವಾದಂಥ ಹೋಲಿಕೆ. ಇದಕ್ಕೂ ಅದಕ್ಕೂ ಸಂಬಂಧತೆ. ಎರಡು ವಿಧವಾದ ದೇಹಗಳು, ಎರಡಕ್ಕೂ ನಾವು ಸಂಬಂಧತೆಯನ್ನು ಹೊಂದಿದ್ದೇವೆ ಹೇಗೆ ಎಂಬುದಾಗಿ. The important point here is that can each member function to serve the body which is Jesus Christ himself? Of course, each member can serve the body, but will the body serve each member? No. The members are here to serve the body. Which is the body? The body is Jesus Christ. Head of the body is Jesus Christ. We all serve the body. ಇಲ್ಲಿ ಒಂದು ಮುಖ್ಯವಾದಂಥ ಸಾದೃಶ್ಯ ಏನೆಂದರೆ, ಅಂಗಗಳು, ಪ್ರತಿಯೊಂದೊಂದು ಅಂಗಗಳು ದೇಹಕ್ಕೆ ಸೇವೆ ಮಾಡುವಂತೆ ಆತ್ಮೀಕ ದೇಹವಾದ ಯೇಸು ಕ್ರಿಸ್ತನಿಗೆ ಸೇವೆ ಮಾಡುವವರು ಸಹ ಬೇರೆ ಬೇರೆ ಜನರು ದೇಹಕ್ಕೆ ಸೇವೆ ಮಾಡ್ತಕ್ಕಂಥದ್ದು. ದೇಹ ಅಂಗಗಳಿಗೆ ಸೇವೆ ಮಾಡುವುದಿಲ್ಲ. ಇದು ನಾವು ಜ್ಞಾಪಕದಲ್ಲಿಟ್ಕೋಬೇಕು. ನಮ್ಮ ಸೇವೆ ದೇಹಕ್ಕೆ ಬದಲಾಗಿ ದೇಹದ ಸೇವೆ ಅಂಗಗಳಿಗೆ ಅಲ್ಲ ಎಂಬುದು ಮುಖ್ಯ. In a healthy situation or a healthy body, talking about physical body, all the parts of the body, all the organs of the body function in harmony and interdependence. There is no clash. We have so many organs in the body. They all coordinate. There is harmony in functioning of the body. So should it be in the spiritual body also. Who is a member of the spiritual body? The one who has believed in Jesus Christ. The one who is the child of God is a member of the spiritual body. Each one in the spiritual body must cooperate with the others and work in harmony for the functioning of the total body, which is the church, the body of Christ. ಒಂದು ಆರೋಗ್ಯವಾದ ದೇಹದಲ್ಲಿ ಪ್ರತಿಯೊಂದೊಂದು ಅಂಗವೂ ಸಹ, ಕೈ, ಕಾಲು, ತಲೆ, ಬಾಯಿ, ಮೂಗು, ಕಣ್ಣು, ಕಿವಿ ಎಲ್ಲವೂ ಪ್ರತಿಯೊಂದೊಂದು ಸಹಕಾರದಿಂದ, ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದರೆ ಆರೋಗ್ಯ, ಮತ್ತು ಅದರಿಂದ ಸಾಮರಸ್ಯ ಇದ್ದರೆ ತಾನೇ ಸೇವೆ, ಒಳ್ಳೆ ರೀತಿಯಾದಂಥ ಸೇವೆ ಆಗ್ತಕ್ಕಂಥ ದೇಹದಲ್ಲಿ. ತದ್ರೀತಿಯಲ್ಲಿ ಆತ್ಮಿಕ ದೇಹದ ಅಂಗಸ್ಥರು ಯಾರು? ಆತ್ಮಿಕ ದೇಹದ ಅಂಗಸ್ಥರು ನೀವು, ನಾನು, ಯೇಸು ಕ್ರಿಸ್ತನನ್ನು ನಂಬಿರೋ ಪ್ರತಿಯೊಬ್ಬೊಬ್ಬರು ಆತ್ಮಿಕ ದೇಹದ ಅಂಗಸ್ಥರು. ನಮ್ಮಲ್ಲಿಯೂ ಸಾಮರಸ್ಯ ಇರಬೇಕು, ಪರಸ್ಪರ ಅನ್ಯೋನ್ಯತೆ, ಪರಸ್ಪರ ಒಂದೇ ತಿಳುವಳಿಕೆ, ಒಂದೇ ಗುರಿ, ಒಂದೇ ನೋಟ ಇದ್ದರೆ ನಮ್ಮ ಸೇವೆ ಪ್ರಬಲ ಆಗ್ತದೆ ಎಂಬುದನ್ನೇ ಪೌಲನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. Paul has already indicated in 12:3 that humility is the appropriate quality for service.
ಇಂಟರ್ಡಿಪೆಂಡೆನ್ಸ್, ಹ್ಯುಮಿಲಿಟಿ. 12:3 ಪೌಲನು ಈಗಾಗಲೇ ತಾಳ್ಮೆ, ನಮ್ರತೆ, ದೀನತೆ ಎಂಬುದೇ ಪರಸ್ಪರ ಸೇವೆಗೆ ಅಗತ್ಯ, ಪರಸ್ಪರ ಅವಲಂಬನೆಗೆ ಯುಕ್ತವಾದದ್ದು ಏನು? ನಮ್ರತೆ ಎಂಬುದಾಗಿ ಪೌಲನು 12:3 ಈಗಾಗಲೇ ನಮಗೆ ತಿಳಿಸಿದ್ದಾನೆ. Humility is understood in two ways. Let us be mindful of that. One, the way we relate to God, and also the way, secondly, we relate to our fellow members. Both dimensions require humility. If you are a proud person, you may be able to relate to God, but you can't relate to your neighbor in the church. Both are required in the church. ನಮ್ರತೆ ಅನ್ನೋದಕ್ಕೆ 2 ದಿಕ್ಕುಗಳಿವೆ ಅಥವಾ 2 ಅಂಶಗಳಿವೆ. ಮೊದಲನೇದಾಗಿ, ನಾವು ದೇವರಿಗೆ ಸಂಬಂಧಪಟ್ಟವರು ಹೇಗೆ ಎಂಬುದಾಗಿ ನಮ್ರತೆ, ಮತ್ತು ಅದೇ ರೀತಿಯಲ್ಲಿ ನಾವು ನಮ್ಮ ಇತರ ವಿಶ್ವಾಸಿಗಳಿಗೆ, ಸಹೋದರ ಸಹೋದರಿಯರಿಗೆ ನಾವು ಹೇಗೆ ಸಂಬಂಧತೆಯುಳ್ಳವರಾಗಿದೆ ಎಂಬುದಾಗಿ ಅದು ತೋರಿಸುವಂಥದ್ದೇ ನಮ್ರತೆ, ದೀನತೆ. ಒಂದು ವೇಳೆ ಹೆಮ್ಮೆ ಇರ್ತಕ್ಕಂಥ ವ್ಯಕ್ತಿ ದೇವರಿಗೆ ಸಂಬಂಧತೆ ಇರ್ಬೋದು, ಆದರೆ ಸಹೋದರ ಸಹೋದರಿಯರಿಗೆ ಇಲ್ಲದೇ ಇರುವುದು ಅದಲ್ಲ. ನಮ್ರತೆ ಎರಡಕ್ಕೂ ಅಗತ್ಯ. ಇನ್ ದ ಚರ್ಚ್ there are different functions, there are diversities. What is the overriding purpose and principle in the church? The overriding principle is that the body with diverse members, as Christ the head, is the important truth. Different physical members of the body must cooperate for the well-being of the physical body. Similarly, different members endowed with various kinds of talents in the spiritual body, with diversity of talents, must remember that Christ is the head. We have to be aligned to Him and we have to please Him. Despite our diversity, despite the different services that we do, some may be high, some may be mid, and some low, all are required because we are members of the spiritual body, and the head of the body is Jesus Christ. ಎಲ್ಲ ಸಭೆಗಳಲ್ಲಿ ವಿವಿಧತೆಗಳು, ವ್ಯತ್ಯಾಸಗಳು ಇವೆ. ಕಾರಣ ನಾವೆಲ್ಲರೂ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದವರು, ಬೇರೆ ಬೇರೆ ರೀತಿಯಲ್ಲಿ ಬೆಳೆಸಲ್ಪಟ್ಟವರು. ಆದರೆ ನಾವೆಲ್ಲರೂ ಪರಸ್ಪರ ಅನ್ಯೋನ್ಯತೆಯಿಂದ ಸೇವೆ ಮಾಡುವಾಗ ತಲೆಯಾದಂಥ ಯೇಸು ಕ್ರಿಸ್ತನು, ದೇಹವಾದಂಥ ನಾವು ಅನ್ಯೋನ್ಯತೆಯಿಂದ ಪರಸ್ಪರ ಅವಲಂಬನೆಯಿಂದ ಸೇವೆ ಮಾಡಿದರೆ ಆ ಸೇವೆ ಫಲದಾಯಕವಾಗಿ ಆಗ್ತದೆ ಎಂಬುದೇ ಪೌಲನಲ್ಲಿ ಹೇಳ್ತಾ ಇರೋದು. ಶಿರಸ್ಸಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಐಕ್ಯತೆ ಉಂಟು. ಒಂದೇ ತಲೆ, ಅಂಗಗಳು ಬೇರೆ ಬೇರೆ, ಐಕ್ಯತೆ ಇಲ್ಲೇ ನಮಗಿರ್ತಕ್ಕಂಥದ್ದು. ಇದೇ ವೈವಿಧ್ಯತೆಯಲ್ಲಿರುವಂಥ ಐಕ್ಯತೆ, ವಿವಿಧತೆಯಲ್ಲಿರುವಂಥ ಐಕ್ಯತೆ. ಕಾರಣ ನಾವು ತಲೆಯಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದೇವೆ. Because Christ is the head, we are members. We are supplementing each other, cooperating with each other. Even as the physical body, physical organs cooperate and supplement each other, we do so in the spiritual realm. ಯೇಸು ಕ್ರಿಸ್ತನೇ ನಮ್ಮ ಶಿರಸ್ಸು, ನಾವೆಲ್ಲರೂ ಅಂಗಸ್ಥರು. ಹೇಗೆ ದೇಹದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಕೊರತೆಗಳನ್ನು ನೀಗಿಸ್ತೇವೋ ಅದೇ ಪ್ರಕಾರ, ಹೇಗೆ ಒಬ್ಬರನ್ನು ಪ್ರೋತ್ಸಾಹ ಮಾಡಿ ಭಾರಗಳನ್ನು ಹೊರ್ತೇವೋ ಅದೇ ಪ್ರಕಾರ, ಆತ್ಮಿಕ ರೀತಿಯಲ್ಲಿಯೂ ಸಹ ನಾವು ಒಬ್ಬರಿಗೊಬ್ಬರು ಪರಸ್ಪರ ಸಹಾಯ, ಪ್ರೋತ್ಸಾಹ ನೀಡುವಂಥದ್ದು ಅಗತ್ಯವಾಗಿದೆ. ಕಾರಣ ಎಲ್ಲ ಅವಯವಗಳು ಶಿರಸ್ಸಿನ ಏಕತೆಯಲ್ಲಿ ಕಾರ್ಯ ನೆರವೇರಿಸುವಂಥದ್ದು. Let us conclude. Without life which Jesus gives,
Without life, life which Jesus Christ gives, members of the body cannot serve each other. Have you come across places where there is no unity in the members of the church? Maybe a small committee, maybe a larger group. Some people are always at loggerheads with others. Why? Think about it. The life that Jesus Christ gives to the members of the body will serve one another, will cooperate, will work in harmony. If you don't have the mind of Christ, you cannot work in harmony with others in the church. ಮುಕ್ತಾಯದಲ್ಲಿ ಜೀವವಿಲ್ಲದೆ, ಯಾವ ಜೀವ? ಯೇಸು ಕ್ರಿಸ್ತನು ಕೊಡುವ ಜೀವವಿಲ್ಲದೆ ದೇಹದ ಅಂಗಗಳಾದ ನಾವು ಒಬ್ಬರಿಗೊಬ್ಬರು ಸಹಾಯ, ಪರಸ್ಪರ ಅವಲಂಬನೆ, ಅನ್ಯೋನ್ಯತೆ, ಪ್ರೋತ್ಸಾಹ ಕೊಡುವಂಥದ್ದು ಅಸಾಧ್ಯ, ಆಗುವುದಿಲ್ಲ. ಇತರರ ಆರೋಗ್ಯಕ್ಕೆ ನಾವು ಹೇಗೆ ಸಹಾಯ ಮಾಡ್ತೇವೋ ಅದೇ ಪ್ರಕಾರ ನಮ್ಮ ದೈಹಿಕ ಆರೋಗ್ಯಕ್ಕೆ ಬೇರೆ ಬೇರೆ ಅಂಗಗಳು ಸಹಾಯ ಮಾಡ್ತಾವಲ್ಲ. ನೀವು ನೋಡಿರ್ಬೋದು ಕೆಲವು ಸಭೆಗಳಲ್ಲಿ ಒಡಕುಗಳು, ಪಂಗಡಗಳು. ಕಾರಣ, ದೇವರು ಯೇಸು ಕ್ರಿಸ್ತನಲ್ಲಿ ಕೊಟ್ಟ ಜೀವ ನಮ್ಮಲ್ಲಿಲ್ಲ. ಆದ ಕಾರಣ ಜಗಳ, ಆದ ಕಾರಣ ಒಡಕು, ಸಮ್ಮತಿ ಆಗುವುದಿಲ್ಲ, ಒಟ್ಟಾಗಿ ಸೇವೆ ಮಾಡುವಂಥ ಒಂದು ಭಾವನೆ ಇಲ್ಲ. ಕಾರಣ, ನಮ್ಮಲ್ಲಿ ಯೇಸು ಕ್ರಿಸ್ತನ ಜೀವನ ಇಲ್ಲ. ಇಟ್ ಈಸ್ ಟ್ರೂ, ದ ಡೈವರ್ಸಿಟಿ ಇನ್ ಹ್ಯೂಮನ್ societies, human communities breeds dissension. We already hinted at it in churches. There is always dissension and opposition in any committee or any conference or any board. Because of diversity, it's natural. Unless there is a strong power to foster that unity because of the life that Jesus Christ gives us. That power comes from Jesus Christ. May it be so in your church and mine. May it be so in all communities, small or big. That power from on high, Jesus Christ's power. Unless it rules and reigns, we cannot have unity. We are diverse, of course. There can be unity in diversity. That's what Paul is teaching here. ಮಾನವ ಸಮಾಜದಲ್ಲಿ, ಸಮುದಾಯದಲ್ಲಿ, ಸಭೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಹುಟ್ಟುವುದು ಸಹಜ. ಕಾರಣ, ನಾವು ಭಿನ್ನ ಭಿನ್ನ ವಾತಾವರಣಗಳಿಂದ, ಹಿನ್ನೆಲೆಗಳಿಂದ ಬಂದಿದ್ದೇವೆ. ಆದರೆ ಒಂದು ಪ್ರಬಲವಾದ ಶಕ್ತಿ, ಆ ಶಕ್ತಿಯಿಂದ ಬರ್ತದೆ, ತಲೆಯಾದ ಯೇಸು ಕ್ರಿಸ್ತನಿಂದಲೇ ನಮಗೆ ಬರುವಂಥದ್ದು. ಆ ಶಕ್ತಿ ಇಲ್ಲದಿದ್ದರೆ ಏಕತೆ ಬರುವುದಿಲ್ಲ, ಸೇವೆ ಮಾಡಲಿಕ್ಕೆ ಆಗುವುದಿಲ್ಲ. ಆ ಶಕ್ತಿ ಯಾರು? ಯೇಸು ಪ್ರಭು, ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ಕೆಲಸ ಮಾಡುವಂಥದ್ದು. Let us remember this. If we are related to Christ, we are undoubtedly related to one another. Our horizontal relationship with one another is very important with Jesus Christ's relationship. The vertical is very, very important for us. This is the parallel that Paul is talking about between the human body and the spiritual body. ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದರೆ ಒಬ್ಬರಿಗೊಬ್ಬರು ಸಂಬಂಧಪಟ್ಟಿದ್ದೇವೆ. ಒಬ್ಬರಿಗೊಬ್ಬರು ಈ ರೀತಿಯಲ್ಲಿ ಸಮಾನಾಂತರವಾಗಿ ಕ್ರಿಸ್ತನೊಂದಿಗೆ ಸಂಬಂಧತೆ ನಮಗೆ ಕೊಡುವಂಥದ್ದು, ನಮಗೆ ಏಕತೆ ಕೊಡ್ತಕ್ಕಂಥದ್ದು ಯೇಸು ಕ್ರಿಸ್ತನ ಸಂಬಂಧತೆ. ಇದೇ ಪೌಲನು ಪ್ರಕೃತಿ ದೇಹ, ಭೌತಿಕ ದೇಹಕ್ಕೂ ಆತ್ಮಿಕ ದೇಹಕ್ಕಿರುವಂಥ ಹೋಲಿಕೆಯನ್ನು ಮಾಡಿ ಸಮಾನಾಂತರವಾದ ಹೋಲಿಕೆ ಮಾಡಿದ್ದಾನೆ. ಪ್ರಿಯ ಸ್ನೇಹಿತರೆ, ವೀಕ್ಷಕರೇ, ನಮ್ಮಲ್ಲಿ ಯೇಸು ಕ್ರಿಸ್ತನ ಜೀವ ಉಂಟಾ? ಆಲೋಚನೆ ಮಾಡಿ. ಡಿಯರ್ ಫ್ರೆಂಡ್ಸ್, ಡು ವಿ ಹ್ಯಾವ್ ದ ಲೈಫ್ ಆಫ್ ಕ್ರೈಸ್ಟ್ ಇನ್ ಅಸ್?
are we in Christ? I'm not asking whether we are in the church. Church has got all sorts of people, but everybody should have the life of Christ. ಸಭೆಯಲ್ಲಿ ಅನೇಕ ವ್ಯಕ್ತಿಗಳಿದ್ದಾರೆ, ವಿಧ ವಿಧವಾದಂಥ ವ್ಯಕ್ತಿಗಳು. ಎಲ್ಲರಲ್ಲಿಯೂ ಯೇಸು ಕ್ರಿಸ್ತನ ಜೀವ ಇರಬೇಕು. ಇದಿದ್ದು ನಾವು ಸಮಾನಾಂತರವಾದ ರೀತಿಯಲ್ಲಿ ಸೇವೆ ಮಾಡಿ ಪರಸ್ಪರ ಅವಲಂಬನೆಯಿಂದ ಸಭೆಯನ್ನು ಸೇವೆ ಮಾಡಿ ಕಟ್ಟುವ ಭಾಗ್ಯವನ್ನು ಹೊಂದುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಮೇ ದ ಲಾರ್ಡ್ enable us to work in such cooperation that despite our diversity we will have unity in serving the Lord Jesus Christ, and through him we will serve the ones who are in need. ಪ್ರಾರ್ಥನೆ ಮಾಡೋಣ. Lord, Paul has brought an analogy of the physical body with the spiritual body. As we support one another in our physical body, the members help us, Lord, that we may also be supportive one another in the spiritual body. Only because of your life in us, we receive your life through grace and faith. ಪೌಲನು ಹೇಳಿದ ಪ್ರಕಾರ ಆತ್ಮೀಕ ದೇಹದಲ್ಲಿ ನಾವು ಒಬ್ಬರಿಗೊಬ್ಬರು ಹೋಲಿಕೆ ಸಮಾನಾಂತರ ಕೆಲಸ ಮಾಡಿ ಪರಸ್ಪರ ಅವಲಂಬನೆಯಿಂದ ಮಾಡಬೇಕಾದರೆ ನಿನ್ನ ಜೀವನ ನಮಗೆ ಅಗತ್ಯ. ಇದನ್ನು ದಯಪಾಲಿಸೆಂದು ಬೇಡುತ್ತೇವೆ. ಸಭೆಯಲ್ಲಿದ್ದೇವೆ, ಆದರೆ ನಿನ್ನ ಜೀವ ನಮ್ಮಲ್ಲಿ ಇರಲಿ. ಮುಂದುವರೆದು ನಿನಗೆ ಯೋಗ್ಯವಾದ ರೀತಿಯಲ್ಲಿ ಸೇವೆ ಮಾಡುವಂತೆ ಸಹಾಯ ಮಾಡು. ವಿ ಆರ್ ಇನ್ ದ ಚರ್ಚ್, ಬಟ್ ಲೆಟ್ ಅಸ್ ರಿಮೆಂಬರ್, unless we have the life of Christ in us, our effective service will not come about. To that end we commend ourselves. Hear our prayer, O Lord. In Jesus' precious name we pray. Amen. ನನ್ನಾಪ್ತ ಮಿತ್ರ ಯೇಸು ನನಗೆ ಎಲ್ಲವೂ, 10,000ಗಳಲ್ಲಿ ಶ್ರೇಷ್ಠನು. ತಗ್ಗಿನ ತಾವರೆಯೇ ಯೇಸುವಿನಲ್ಲಿಯೇ ನನ್ನ ಎಲ್ಲ ಶುದ್ಧಿ ಕಾರಣವಿದೆ. ಕಷ್ಟ ದುಃಖದಲ್ಲಿ ನನ್ನ ಆಶ್ರಯ ಸ್ಥಾನವೇ, ಚಿಂತ ಭಾರವೆಲ್ಲ ನಾನು ಹಾಕುವೆ. ತಗ್ಗಿನ ತಾವರೆಯು ಉದಯ ತಾರೆಯು 10,000ಗಳಲ್ಲಿ ಶ್ರೇಷ್ಠನು. I have found a friend in Jesus, He's everything to me. He's the fairest of 10,000 to my soul. The lily of the valley, in Him alone I see all I need to cleanse and make me fully whole. In sorrows is my comfort, in troubles is my stay. He tells me every care on Him to roll. Is the lily of the valley, the bright and morning star. He's the fairest of 10,000 to my soul. He will never, never leave me, nor yet forsake me here, while I live my faith to not His blessed word. Oh, wall of fire about me, I've nothing now to fear. With His manna He my hungry soul shall fill. Then sweeping up to glory, I'll see His blessed face, where river of delight shall ever roll. He's the lily
brighter morning star. He's the fairest of 10,000 to my soul.